ಗುಡ್ ಈವ್ನಿಂಗ್ ಸರ್. ಮಿಸ್ಟರ್ ವಿಜಯ್ ಸರ್, ಈಗ ಟೈಮ್ ಎಷ್ಟು? 1:15 ಸರ್. ಮಾರ್ನಿಂಗೋ ಆಫ್ಟರ್ನೂನ್ ಈವ್ನಿಂಗೋ ವ್ಯತ್ಯಾಸ ಗೊತ್ತಿಲ್ಲ. ಸ್ಟೈಲ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ನನ್ನ ಮಕ್ಕಳು. ಸ್ವಚ್ಛವಾಗಿ ಕನ್ನಡದಲ್ಲಿ ನಮಸ್ಕಾರ ಹೇಳ್ಬೋದಲ್ಲ? ನಮಸ್ಕಾರ ಸರ್, ನನ್ನ ಹೆಸರು ಸತ್ಯ ಅಲೆಯ ಸತ್ಯಪ್ರಕಾಶ್. ಬೆಂಗಳೂರಿನಲ್ಲಿ ನಡೀತಾ ಇರೋ ಕಾಲದಂತೆಗೆ ನೀನೇ ಲೀಡರ್. ಅಯ್ಯೋ, ನನಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ ಸರ್. ಲಿಸ್ಟ್ ಹೇಳ. ಆಂಧ್ರ, ತಮಿಳುನಾಡು, ಕೇರಳ ಇಂದ ಬೆಂಗಳೂರಿಗೆ ಕೋಳಿ ಸಪ್ಲೈ ಇಂದ ಹಿಡಿದು ವಿಡಿಯೋ ಗೇಮ್ಸ್, ಮೆಸೇಜ್ ಪಾರ್ಲರ್, ಲೈವ್ ಬ್ಯಾಂಡ್, ಇಸ್ಪೇಟ್ ಅಡ್ಡ, ಲಿಕ್ಕರ್ ಲಾಬಿ, ಡ್ರಗ್ ಸಪ್ಲೈ, ಇಷ್ಟೆಲ್ಲ ಸಾಲದು ಅಂತ ಬೆಂಗಳೂರು ಲ್ಯಾಂಡ್ ಮಾಫಿಯಾ ಮೇಲೆ ನಿನ್ನ ಕಬ್ಸಾ. ನಿಲ್ಸ್ಲಾ ಇನ್ನು ಕಂಟಿನ್ಯೂ ಮಾಡ್ಲಾ? ಬೆಂಗಳೂರಿನಲ್ಲಿರೋ ಚಪ್ಪರ್ ರೌಡಿಗಳಿಗೆಲ್ಲ ನೀನು ದಾದ. ಆ ಧರ್ಮರಾಜ್ ನಿನ್ನ ಪೊಲಿಟಿಕಲ್ ಬ್ರೈನ್, ಗಾಡ್ ಮದರ್ ನಿನ್ನ ಬ್ಯಾಕ್ ಬೋನ್. ಸರ್, ನಾನು ಫೀಲ್ಡ್ ಬಿಟ್ಟು ಸುಮಾರು ವರ್ಷ ಆಗೋಯ್ತು ಸರ್. ಅಂದ್ರೆ ನೀನು ದೊಡ್ಡ ಸಾಚ. ನಿನ್ನ ರೀಸೆಂಟ್ ಕ್ರೈಮ್ ಫೈಲ್ ಓಪನ್ ಮಾಡ್ಲಾ ವಿಜಯ್? 2001, 2, 3, 4, 5, 6 and 2007. ರೌಡಿಸಂ ನಲ್ಲಿ ನೀನಿನ್ನು LKG. ನಿನಗಿಂತ ಸೀನಿಯರ್ ನಟೋರಿಯಸ್ ಸ್ಟೂಡೆಂಟ್ಸ್ ಚಾಪ್ಟರ್ ನ ಕ್ಲೋಸ್ ಮಾಡ್ದೋನ್ ನಾನು. ನಿನ್ನ ಡವ್ವಲ್ಲ ನನ್ನ ಹತ್ರ ಇಟ್ಕೋಬೇಡ. ಒಂದು ಮಾತು ಹೇಳ್ತೀನಿ ಕೇಳು. ರೌಡಿಸಂ ಮಾಡೋರ ದುರಂತ ಏನು ಅಂದ್ರೆ, ಬೇಗ ಬೆಳಕಿಗೆ ಬರ್ತೀರಾ, ಅಷ್ಟು ಬೇಗ ಹೊರಟೋಗ್ತೀರಾ. ಕೊತ್ವಾಲ್ ಕಾಲದಿಂದ ಹಿಡಿದು ಮೊನ್ನೆ ಶ್ರೀರಾಮ್ಪುರ ಕಿಟ್ಟಿ ತನಕ ಯಾವುದೇ ರೌಡಿ ಒಳ್ಳೆ ಸಾವು ಸತ್ತಿದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ. ಆಫ್ಟರ್ ಆಲ್ ನೀನೇ. ರೌಡಿಸಂ ನಲ್ಲಿ ಬದುಕೋರ್ ಲಿಸ್ಟ್ ಗಿಂತ ಸತ್ತೋರ್ ಲಿಸ್ಟೇ ಜಾಸ್ತಿ. ನೀನ್ ಯಾವ ಲಿಸ್ಟ್ ಗೆ ಸೇರ್ತೀಯೋ ಚಾಯ್ಸ್ ಇಸ್ ಯುವರ್ಸ್. ಯು ಗೋ ಅಂಡ್ ಡಿಸೈಡ್ ಅಂಡ್ ನೌ ಜಸ್ಟ್ ಗೆಟ್ ಔಟ್. ಸರ್, ಔಟ್. ಸತ್ಯ, ರಿಮೆಂಬರ್, ಮೈ ಗನ್ ಈಸ್ ಆಲ್ವೇಸ್ ಲೋಡೆಡ್. ತದರಿ ಇತ್ತ ಪುಲಿ ಎಲ್ಗಪ್ಪ ಹೋಗ್ಲಿ. ಓಕೆ, ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ ಅಗ್ನಿ? ಸರ್, ಈ ಸಿಟಿಗೆ ತ್ರಿಮೂರ್ತಿಗಳು ಆ ಗಾಡ್ ಮದರ್ ತಿಮ್ಮಕ್ಕ, ಧರ್ಮರಾಜ್, ಸತ್ಯಪ್ರಕಾಶ್. ಇಷ್ಟು ದಿವಸ ಬೇರೆ ಬೇರೆಯಾಗಿದ್ದವರು ಇವತ್ತು ಇದ್ದಕ್ಕಿದ್ದಂತೆ ಒಂದಾಗಿದ್ದಾರೆ. ಶಾಂತಿಗೆ ಹೆಸರಾಗಿರೋ ಈ ಬೆಂಗಳೂರು ಮಹಾನಗರದಲ್ಲಿ ಅಶಾಂತಿನ ಸೃಷ್ಟಿ ಮಾಡಿ ಲಾ ಅಂಡ್ ಆರ್ಡರ್ ನ ಡಿಸ್ಟರ್ಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರಿಗೆ ಅವಕಾಶ ಕೊಡಬಾರದು ಸರ್. ಅವರ ಕ್ರಿಮಿನಲ್ ಬ್ರೈನ್ಗೆ ನಮ್ಮ ಪೊಲೀಸ್ ಬ್ರೈನ್ ಯೂಸ್ ಮಾಡ್ತೀನಿ. ಹೌ? ಏಟಿಗೆ ಎದುರೇಟು, ಬುಲೆಟ್ಗೆ ಬುಲೆಟ್. ಅಪರಾಧಿಗಳು ಶರಣಾಗಬೇಕು, ಇಲ್ಲ ಸಾಯ್ಬೇಕು. ಹೇಗೆ? ನೋ FIR, ನೋ ಅರೆಸ್ಟ್, ಆನ್ ದ ಸ್ಪಾಟ್ ಜಡ್ಜ್ಮೆಂಟ್, ಎನ್ಕೌಂಟರ್. ತಾವು ಪರ್ಮಿಷನ್ ಕೊಟ್ರೆ ಸರ್, ಅವ್ರು ಅದನ್ನ ಪ್ರಾರಂಭ ಮಾಡಕ್ ಮುಂಚೆನೆ ಅದ್ರ ಅಂತ್ಯ ಮಾಡ್ಬಿಡ್ತೇವೆ ಸರ್. ಎಸ್ ಸರ್. ಯೋಚನೆ ಮಾಡಿ, ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಸರ್ಕಾರಕ್ಕೆ ಯಾವ ಕೆಟ್ಟ ಹೆಸರು ತರೋದಿಲ್ಲ ಸರ್. ಈ ಎನ್ಕೌಂಟರ್ಸ್ ಗಳಿಂದ ಈ ರಾಜ್ಯಕ್ಕೆ, ಪ್ರಜೆಗಳಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಸೊ ಪ್ಲೀಸ್ ಗಿವ್ ಮಿ ದ ಪರ್ಮಿಷನ್ ಟು ಸ್ಟಾರ್ಟ್ ಅನ್ ಆಂಟಿ ಕ್ರಿಮಿನಲ್ ಸ್ಕ್ವಾಡ್. ಮಿಸ್ಟರ್ ಕಮಿಷನರ್, ಎಸ್ ಸರ್. ನಮ್ ಸರ್ಕಾರ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ಅಗ್ನಿ, ಗೋ ಅಹೆಡ್. ಸರ್. Sir, I am Nandish Gowda from Mandya, specialist in bomb squad. ಅಶೋಕ್ ರಾಜ್ ಫ್ರಮ್ ಹುಬ್ಳಿ ಸರ್. Brilliant, sharp shooter. Sir, I am Korgappa from South Kendra. Master in interrogation. I am Bharat Patil from Chitradurga, sir. Kickboxing ನಲ್ಲಿ gold medalist. Officers, get ready for the attack.
ಬೇ ಏನ್ ವಿಷಯ? ನಿನ್ನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಸಮೇತ ಬಂದಿದ್ದೀನಿ. ತಪ್ಪಾಯ್ತು ಅಣ್ಣ, ನೀನ್ ಹೇಳ್ದಂಗೆ ಕೇಳ್ತೀವಣ್ಣ, ನಿಮ್ದು ಕಾಲ್ಗೆ ಮುಗಿತೀವಣ್ಣ, ಇದೊಂದ್ಸಲ ಮಾಫ್ ಕರೋ ಅಣ್ಣ. ವಿಜಯ್ ಸರ್. ಗೋ ಟು ರಸಲ್ ಮಾರ್ಕೆಟ್ ಗ್ಯಾರೇಜ್ ಇಮಿಡಿಯೇಟ್ಲಿ. ಓಕೆ. ಕೌನ್ರೆ ಆಗ್ನಿ. ನೀನೇನಾ ಮೆಮೂನ್? ಟೈಗರ್ ಮೆಮೋ. ಟೈಗರ್? ಇಲಿ ಹಿಡಿಯೋ ಮಿಯಾವ್ ತರ ಇದೆಯಾ? ಯಾವ ಅಲಾಲ್ ಕೋರ್ ನನ್ನ ಮಗನೋ ನಿನಗೆ ಟೈಗರ್ ಅಂತ ಹೆಸರಿಟ್ಟ? ಪೊಲೀಸ್. ಎಸ್ ಪೊಲೀಸ್, ಕರ್ನಾಟಕ ಪೊಲೀಸ್. ನಿಂತರ ಕರ್ನಾಟಕದಲ್ಲಿದ್ದು ಭೂತಾಯಿಗೆ ಮೋಸ ಮಾಡೋ ಷಂಡ್ರಲ್ಲ ನಾವು. ಅಸಲ್ ಮಾರ್ಕೆಟ್ಗೆ ದಾದಾನ ನೀನು? ಪೊಲೀಸ್ ಕಂಡ್ರೆ ಆಗಲ್ವಾ? ಕಾಣಿಸ್ಕೊಂಡ್ರೆ ಏನ್ ಮಾಡ್ತೀಯ? ಏನ್ ಮಾಡಿದೀವಿ ಅಂತ ದೇಖೋ. ನಿನಗೆ ದಮ್ಮಿದ್ರೆ, ರೋಷ ಇದ್ರೆ ಇವ್ನ ನನ್ನಿಂದ ಬಚಾವ್ ಮಾಡಿ ಲೆಕ್ಕ ಜಾವ್. ನಹಿತೋ ನಿನ್ನ ಮುಂದೆನೆ ಅರ್ಧ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರಿಸಿ ಶಿವಾಜಿನಗರ್ ಪೂರ್ತಿ ಮೆರವಣಿಗೆ ಮಾಡಿಸ್ತೇನೆ. ಅಗ್ನಿಗೆ ಇವನು 1 ಸೆಕೆಂಡ್ ಊಟ. ಪೊಲೀಸ್ಗೆ ಮೀಸೆ ಕೊಡ್ತೀಯಾ? ಈಗ ನೋಡು. ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತ ಈ ಪವಿತ್ರವಾದ ಭೂಮಿ ಮೇಲೆ ಹುಟ್ಟಿರೋ ಸಚ್ಚಾ ಮುಸಲ್ಮಾನರು 5 ಹೊತ್ತು ನಮಾಜ್ ಮಾಡಿ ಈ ದೇಶದ ಹೇಳಿಗೆಗೋಸ್ಕರ ದುವಾ ಮಾಡ್ತಾರೆ. ನಿನ್ನಂಥವರಿಂದ ಅಂತವರಿಗೆ ಕೆಟ್ಟ ಹೆಸರು. ಯಾರೋ ದೇಶದ್ರೋಹಿ ಕೊಟ್ಟಿರೋ ಭಿಕ್ಷೆಗೆ ಅಮಾನುಷ ಕೃತ್ಯಗಳನ್ನು ಮಾಡ್ತಾ ಇದೀಯ. ಏನೋ ಕಾಕ್ಸ್ ಟೌನ್, ಫ್ರೇಜರ್ ಟೌನ್, ಶಿವಾಜಿ ನಗರಕ್ಕೆ ದಾದಾನ ನೀನು? ಅಮಾಯಕ ಜನರನ್ನ ಹೆದರಿಸಿಕೊಂಡು ಸುಲಿಗೆ ಮಾಡಿ ದಾದಾಗಿರಿ ಮಾಡ್ತಾ ಇದೀಯಾ? ನಿನ್ನನ್ನ ಕಂಡ್ರೆ ಆ ಜನಕ್ಕೆ ಭಯಾನ? ಇವತ್ತು ನಿಂದ ಭಯಾನೇ ಇಲ್ದಂಗ್ ಮಾಡ್ಬಿಡ್ತೀನಿ. ವಿಜಯ್ ರೇಸರ್. ಇದು ಕರ್ನಾಟಕ ಪೊಲೀಸ್. ನಿನ್ನನ್ನ ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಇಟ್ಕೊಳ್ಳೋದು ನ್ಯಾಷನಲ್ ವೇಸ್ಟ್. ಫೈಸ್ಲಾ ಆನ್ ದ ಸ್ಪಾಟ್. ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಗ್ನಿ ಮುಖ್ಯಮಂತ್ರಿ ಪೊಲೀಸ್ ದೌರ್ಜನ್ಯಕ್ಕೆ ಪೊಲೀಸ್ ದೌರ್ಜನ್ಯಕ್ಕೆ ಅಗ್ನಿ ಅಗ್ನಿ. ಮಿಸ್ಟರ್ ಧರ್ಮರಾಜ್, ಇದು ಕಲಾಸಿ ಪಾಳ್ಯ ಅಲ್ಲ. ಕೂಗೋದನ್ನ ನಿಲ್ಸಿ. ನಮಗಲ್ದೆ ಹೋದ್ರು ಈ ಪ್ರಜಾ ದೇಗುಲಕ್ಕಾದ್ರೂ ಬೆಲೆ ಕೊಡಿಪ್ಪ. ಈಗ ಹೇಳಿ, ಏನ್ ನಿಮ್ ಸಮಸ್ಯೆ? ಓಯ್, ಇದು ಸಮಸ್ಯೆ ಅಲ್ಲ, ಆಂದೋಲನ. ಎಲ್ಲಿವರೆಗೂ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ ಅಂತ. ಈ ಸಿಟಿಲಿರೋ ಕೊನೆ ರೌಡಿ ಶೀಟರ್ ಸಾಯೋವರೆಗೂ. ಮುಖ್ಯಮಂತ್ರಿ, ಈ ಕಾಕಿ ಕೇಳು. ಎನ್ಕೌಂಟರ್ ಹೆಸರಲ್ಲಿ ದಲಿತರ ಜೊತೆ, ಮೈನಾರಿಟಿ ಜೊತೆ ರಕ್ತದ ಓಕಳಿ ಆಡೋದನ್ನ ನಿಲ್ಸೋದಿ ಕೇಳು. ಮಿಸ್ಟರ್ ಧರ್ಮರಾಜ್. ಅಗ್ನಿ ಸರ್ ಪ್ಲೀಸ್. ರಕ್ತದ ಹೋಕ್ಲಿ ಆಟನ ನಿನ್ನಂತ ನೀಚ ರಾಜಕಾರಣಿಗಳಾಡ್ತಾರೆ, ನಮ್ಮಂತ ಪೊಲೀಸ್ನವರಲ್ಲ. ಮಂದಿರ ಮಸೀದಿ ಹೆಸರಲ್ಲಿ ನಮ್ಮ ದೇಶದಲ್ಲಿ ಹೊಡೆದಾಟ ಮಾಡಿಸೋರು ಯಾರು? ನೀವು. ಬಿಹಾರ್ನಲ್ಲಿ ಯಾದವರಿಗೆ, ಬ್ರಾಹ್ಮಣರಿಗೆ, ಯುಪಿಯಲ್ಲಿ ಠಾಕೂರರಿಗೆ, ದಲಿತರಿಗೆ, ಗುಜರಾತ್ನಲ್ಲಿ ಹಿಂದೂಗಳಿಗೆ, ಮುಸ್ಲಿಮರಿಗೆ ಅಷ್ಟೇ ಯಾಕೆ, ನಮ್ಮ ಕರ್ನಾಟಕದಲ್ಲಿ ಪವಿತ್ರವಾದ ಕಾವೇರಿ ಮಾತೆಯನ್ನು ಅಡ್ಡ ಇಟ್ಕೊಂಡು ಅಣ್ಣ ತಮ್ಮಂದಿರಾಗಿ ಬಾಳಬೇಕಾದ ನಮ್ಮ ಮಧ್ಯ ಭ್ರಷ್ಟ ರಾಜಕೀಯ ಮಾಡ್ತಿರೋದು ಯಾರು? ನೀವು. ವೋಟುಗಾಗಿ ನೋಟು ಪ್ಯಾಕೆಟ್ ಬಿಸಾಕಿ ವಿಧಾನಸೌಧದ ಮೆಟ್ಲು ಹತ್ತಿದ ತಕ್ಷಣ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ನಿಮಗೆ ವೋಟ್ ಹಾಕಿದ ಪ್ರಜೆಗಳನ್ನು ನಿರ್ಲಕ್ಷ್ಯ ಮಾಡಿ ಭೂಸ್ವಾಧೀನ ಹೆಸರಲ್ಲಿ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿ ಸೈಟ್ಗಳನ್ನು ತಗೊಂಡು ವಿಲಾಸಿಯಾಗಿ ಫ್ಲೈಟ್ಗಳಲ್ಲಿ ತಿರುಗುತ್ತಾ ಸುಂದರಾಂಗಿಯರ ಜೊತೆ ರಾತ್ರಿ ಕಳೆಯುತ್ತಾ
ಪವಿತ್ರವಾದ ಭಾರತ ಮಾತೇನ ನಡು ರಸ್ತೆಯಲ್ಲಿ ಮಾನಭಂಗ ಮಾಡ್ತಿರೋದು ಯಾರು? ನೀವು. ಓಯ್! ಮಾನವ ಹಕ್ಕಿನ ಭಕ್ಷಕ ನಮ್ಮನ್ನ ಅವಮಾನ ಮಾಡ್ತೀಯಾ? ಈ ಮುಖ್ಯಮಂತ್ರಿ ಕಮಿಷನರು ನಿನ್ ಪರವಾಗಿದ್ದಾರೆ ಅಂತ ತಾನೇ ನಿನಗೆ ಈ ಕೊಬ್ಬು. ಇವ್ರ ಸರ್ಕಾರನ ಚಿಟ್ಕೆ ಹೊಡೆಯಷ್ಟರಲ್ಲಿ ಉರುಳಿಸ್ತೀನಿ. ನಾನು ಮುಖ್ಯಮಂತ್ರಿ ಪದವಿಯಲ್ಲಿ ಕೂತ್ಕೋತೀನಿ. ನಿನ್ ಕೈಲಿ ಪ್ರತಿದಿನ ಸಲ್ಯೂಟ್ ಮಾಡಿಸ್ಕೋತೀನಿ. ಈ ಕಮಿಷನರ್ಗೆ ಕಾನಿಸ್ಟೇಬಲ್ ಆಗಿ ಪ್ರಮೋಷನ್ ಮಾಡ್ತೀನಿ. ಹಿಂಗೆಲ್ಲ ಮಾಡ್ಲಿಲ್ಲ ನನ್ನ ಹೆಸರು ಧರ್ಮರಾಜ ಅಲ್ಲ, ಉಸ್ಸಾರ್. ಯಾವ ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ಆ ರೌಡಿ ಶೀಟರ್ಗಳ ಬಗ್ಗೆನಾ? ಮಾನವತೆ ಇಲ್ಲದೆ ಅಮಾನುಷವಾಗಿ ಎಷ್ಟೋ ಅಮಾಯಕ ಜನರನ್ನ ಸಾಯಿಸ್ತಾ ಇದ್ದಾರೆ. ಅವರ ಹೆಂಡತಿರನ್ನ ವಿಧವರನ್ನಾಗಿ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಾ ಇದ್ದಾರೆ, ಟೋಟಲ್ ಆಗಿ ಅಲ್ಲಕಲ್ಲೋಲ ಮಾಡಿ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಅಂಥವರನ್ನ ಎನ್ಕೌಂಟರ್ ಅಲ್ಲಿ ಸಾಯಿಸಿದ್ರೆ ನಾವು ಮಾನವ ಹಕ್ಕಿನ ಭಕ್ಷಕರು. ಒಬ್ಬ ರೌಡಿ ಶೀಟರ್ ಆದ ನೀವು ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ನಮಗೆ ಚಾಲೆಂಜ್ ಮಾಡ್ತೀಯಾ? ಯು ಆರ್ ಆಲ್ ಇನ್ಹ್ಯೂಮನ್ ಬಾಸ್ಟ್. ನಿನಗೆ ಕೋಪ ಬಂದ್ರೆ ಬರೀ ಬೆರಳು ಮಾತ್ರ ತೋರ್ಸಕ್ಕಾಗುತ್ತೆ. ನನಗೆ ಕೋಪ ಬಂದ್ರೆ ನನಗೆ ಗನ್ ತೋರಿಸ್ದ. ಗನ್ ಯಾಕೆ? ಅವನು ಮಾತಾಡಿದ ಮಾತುಗಳು ಗುಂಡುಗಳ ತರ ನನ್ನ ಎದೆನ ದೂರ್ಬಿಟ್ಟು, ಅಬ್ಬಾ ಅವನ ಮಾತುಗಳು TTS ಸೌಂಡ್ ತರ ಇನ್ನು ಕೇಳಿಸ್ತಾನೆ. ಒಬ್ಬ ರೌಡಿ ಶೀಟರ್ ಆದ ನೀವು ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ನೀನ್ ನನ್ ಪರ್ಮನೆಂಟ್ ಆಗಿ ಆಪೋಸಿಷನ್ ಅಲ್ಲಿ ಸಿಟ್ಟಿಂಗ್ ಮಾಡ್ಸೋಣ ಅಂದ್ರೆ ಅವನ್ ಬಂದ್ ಸ್ಟ್ಯಾಂಡಿಂಗ್ ಮಾಡಿಸ್ತಾ ಇದ್ದಾನಲ್ಲ. ಈಗ ನಮ್ ಇಮೇಜ್ ಪ್ರೆಸ್ಟೀಜ್ ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಅವನಿಗೆ ಸಾವು ಅಂದ್ರೇನೆ ಭಯ ಇಲ್ಲ. ಯಾವ ಟಿವಿ ನೋಡು, ಯಾವ ನ್ಯೂಸ್ ಪೇಪರ್ ನೋಡು, ಹೆಡ್ಲೈನ್ಸ್ ಎಲ್ಲ ಅವನೇ. ಯಾಕಿರಲ್ಲ? ಅವನಿಗ CM ಕಮಿಷನರ್ ಸಪೋರ್ಟ್ ಇರೋವರೆಗೂ ಅವನ್ ನಾವು ಏನು ಕೇಳಕ್ಕಾಗಲ್ಲ.